ಅಮಾವಾಸ್ಯೆ ಭಾಳ ರಶ್ ಇರುತ್ತೆ, ದೇವ್ರ ಪೀಠ ಕುಣಿತಾ ಇರುತ್ತೆ. ಉತ್ಸವ ಮೂರ್ತಿ ಒಂದು ಹೂವು ಚೆಲ್ಲಲ್ಲ, ಒಂದು ಕಾಳತಿ ಚೆಲ್ಲಲ್ಲ, ಅಷ್ಟು ಉತ್ಸವ ಮೂರ್ತಿ ಅಬ್ರ ಮೂಡಿಸ್ತಾನಕ್ಕಿಂತ ಹೆಸರಾರದ 19 ವರ್ಷ ಆಯಿತು ಉತ್ಸವ ಮೂರ್ತಿ ಅಲ್ಲ ಇರುತ್ತೆ ಒಳಗಡೆ. ಬೇರೆ ಟೈಮ್ ತೆಗಿಯಂಗಿಲ್ಲ, ಅದನ್ನ ಕೂತ್ಕೊಂಡ್ರೆ ಅದ್ರ ವಿಶೇಷತೆ ಬೇರೆ. ನಮ್ಮ ಮನೆ ಕೂತಿರುತ್ತದು, ಅಮಾವಾಸ್ಯೆ ಮಾತ್ರ ಬರುತ್ತೆ. ಈಗ ಮುಂಚೆ ಎಲ್ಲ ದಿನ ಹೊರ್ತಿದ್ವಿ, ಈಗ ಏನಂದ್ರೆ ಅದನ್ನ ಕುಂಡಿಸ್ಬಿಟ್ಟಿದ್ವಿ, ಅದು ಒತ್ಕೊಂಡು ಕುಣಿದು ಅನ್ನ ಉಂಡ್ಬಿಟ್ಟಿದ್ವಿ. ಅದು ನಮ್ಮ ಮನಸ್ಸು ಅಡಿಯಲ್ಲ. ಒಂದು ದಿವಸ ತಲೆ ಮೇಲೆ ಕಿನ್ನ ನಾವು ಅಂತ ಅಮಾವಾಸ್ಯೆ ಇರ್ತೀವಿ. ಉದಾಹರಣೆ ಅದನ್ನೇ ಕೊಡ್ತೀನಿ. ಮೊನ್ನೆ ಯಾರೋ ಈ ಅಮಾವಾಸ್ಯೆ ದಿವಸ ಲೆಟ್ರಿ ಮಾಡ್ಸಿರ್ತೀವಿ, ಲೆಟ್ರಿ ಕವರ್ ಬಿಟ್ಬಿಟ್ಟು ಲೆಟ್ರಿ ಮಾಡ್ತೀನಿ, ಮಗು ನಿಂತ್ಕೊಂಡು ಹೇಳೋದು ಅಲ್ಲಿ ಲೆಟ್ರಿ ಮಾಡಿಸೋದು ತಂಗಿಯ ಉದಾಹರಣೆ. ನಾನು ಏನೋ ಲೆಟ್ರಿ ಮಾಡಿಸಿ ಬೈಕೊಂಡು ಹೋಗ್ತಾಳೆ ನಮ್ಮನ್ನ ಅವಳು. ಅದು ಅಸಲಿಗೆ ನನ್ನ ತಂಗಿ ಸ್ವಂತ ತಂಗಿ ಬರ್ತಾಳೆ ಅಲ್ಲಿಂದ. ಅವಳು ಹಿಂಗೆ ನನ್ನ ತಂಗಿ ಇದ್ದಾಳೆ, ಅವಳು ನಾನು ಬಾಚ್ತೀನಿ ನಿಂತಾಳೆ. ಅಲ್ಲೊಂದು ಅಮ್ಮ ಹೇಳುತ್ತೆ ಲೇಟ್ ಆಗುತ್ತೆ ಅಂದ್ರಿ ಅಂತ, ತಡೆಯಮ್ಮ ತಕ್ಕ ಮಾಡ್ತಾರೆ ಅಂದರೆ ನೀವೇ ಇದ್ದು ಬಿಡಿ ಅಂತಾಳೆ ಅವಳು. ಈ ಥರ ಜನಗಳು ಬರ್ತಾರೆ ಇರಲ್ಲ. ನೀವೇ ಇದ್ದು ಬಿಡಿ ಅಂದರೆ ಅವ್ರು ದೇವಸ್ಥಾನಕ್ಕೆ ಬಂದಿರಲ್ಲ. ಆಮೇಲೆ ಕೆಲವರು ಲೇಟ್ ಆಗುತ್ತಾ ಅಂತಾರೆ, ಇನ್ನಕ್ಕೆ ದೇವಸ್ಥಾನ ಮುಚ್ಚಿಸ್ತೀವಿ ಅಂತಾರೆ. ಸಾಕಷ್ಟು ಲೇಟ್ ಆಯ್ತು ತಂಗಿ. ನಾನು ಈ ಯೂಟ್ಯೂಬಲ್ಲಿ ಹೇಳ್ಬಿಡ್ತೀನಿ, ಒದೆ ಕೊಟ್ಟಿನ ಒಂದು ದೇವಸ್ಥಾನ ಮುಚ್ಚಿಸ್ತೀವಿ ನಾವೇನಲ್ಲಿ. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಗಂಡಸಂತ ಎತ್ತಿರ್ತಾರೆ.